ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ 6th ಸ್ಟ್ಯಾಂಡರ್ಡ್ನ 7th ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಸ್ಯಗಳ ಬಗ್ಗೆ ತಿಳಿಯುವುದು, ಗೆಟಿಂಗ್ ಟು ನೋ ಪ್ಲಾಂಟ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಸಸ್ಯಗಳು ಅಂದರೆ ನಾವು ಅದರಲ್ಲಿ ದಿನನಿತ್ಯ ಜೀವನದಲ್ಲಿ ಸಸ್ಯಗಳನ್ನ ನೋಡ್ತಾನೆ ಇರ್ತೀವಿ. ಅದರಲ್ಲಿ ಮೇಜರ್ಲಿ ನಾವು 3 ಟೈಪ್ಸ್ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಹರ್ಬ್ಸ್, ಶ್ರಬ್ಸ್ ಮತ್ತು ಟ್ರೀಸ್. ಗಿಡಮೂಲಿಕೆಗಳು, ಪೊದೆಗಳು, ಮರಗಳು. ಈ 3 ಬಗ್ಗೆ ನಾವು ಬ್ರೀಫಾಗಿ ತಿಳಿತಾ ಹೋಗೋಣ ಫ್ರೆಂಡ್ಸ್. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಹರ್ಬ್ಸ್ ಚಿತ್ರದಲ್ಲಿ ಎ ಕಾಣ್ತಾ ಇದ್ದಿಲ್ಲ, ಇದು ಹರ್ಬ್ಸ್. ಬಿ ಇದು ಶ್ರಬ್ಸ್ ಮತ್ತು ಸಿ ಇವನ್ನ ನಾವು ಟ್ರೀಸ್ ಅಂತ ಕರಿತೇವೆ. ಮೂರರಲ್ಲಿ ಏನೋ ತುಂಬಾ ಡಿಫ್ರೆನ್ಸ್ ಇದೆ, ಹೌದಾ? ಹಾಗಾಗಿ ನಾವೇನು ಮಾಡ್ತೀವಿ, ಅವನ್ನ ಸಸ್ಯಗಳನ್ನ ನಾವು 3 ವಿಧಗಳಾಗಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತಾ ಅಥವಾ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೇವೆ. ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಹರ್ಬ್ಸ್. ದ ಪ್ಲ್ಯಾಂಟ್ಸ್ ವಿತ್ ಗ್ರೀನ್ ಆ್ಯಂಡ್ ಟೆಂಡರ್ ಸ್ಟೆಮ್ಸ್ ಆರ್ ಕಾಲ್ಡ್ ಹರ್ಬ್ಸ್ ಅಂತ ಕರಿತೀವಿ. ಈ ಪ್ಲ್ಯಾಂಟ್ಸ್ ಏನಾಗಿರುತ್ತೆ, ಗ್ರೀನ್ ಕಲರಲ್ಲಿರುತ್ತೆ ಮತ್ತು ಟೆಂಡರ್ ಸ್ಟೆಮ್ಸ್ ಅಂತಂದರೆ ತುಂಬ ಮೃದುವಾದ ಕಾಂಡಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ಹರ್ಬ್ಸ್ ಅಂತ ಕರಿತೀವಿ. ಯೂಶ್ವಲಿ ಇವೇನಾಗಿರುತ್ತೆ, ತುಂಬ ಶಾರ್ಟ್ ಆಗಿರುತ್ತೆ. ಆಮೇಲೆ ಅದರಲ್ಲಿ ತುಂಬ ಟೊಂಗೆಗಳು ಅಥವಾ ಬ್ರಾಂಚಸ್ ಏನಾಗಿರುತ್ತೆ ಜಾಸ್ತಿ ಇರೋದಿಲ್ಲ. ಅವನ್ನ ನಾವು ಹರ್ಬ್ಸ್ ಅಂತ ಕರಿತೇವೆ. ಅದೇ ರೀತಿ ಶ್ರಬ್ಸ್ ಅಂದರೆ ಇವೇನಾಗಿರುತ್ತೆ ಅಂತಂದರೆ ಕಾಂಡದ ಬುಡದಲ್ಲಿ ಏನಾಗಿರುತ್ತೆ, ತುಂಬ ಬ್ರಾಂಚಸ್ನ ಹೊಂದಿರ್ತವೆ. ಇದರ ಸ್ಟೆಮ್ ಏನಾಗಿರುತ್ತೆ, ಈ ಶ್ರಬ್ಸ್ನ ಸ್ಟೆಮ್ಮು ಹಾರ್ಡ್ ಇರುತ್ತೆ, ಬಟ್ ತುಂಬ ತಿಕ್ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಹಾರ್ಡ್ ಇರುತ್ತೆ ಆದರೆ ತಿಕ್ಕಿರೋದಿಲ್ಲ. ಅಂಥ ಪ್ಲ್ಯಾಂಟ್ಸನ್ನು ನಾವೇಂತ ಕರಿತೀವಿ, ಶ್ರಬ್ಸ್ ಅಂತ ಕರಿತೀವಿ. ಮೂರನೇದಾಗಿ ಟ್ರೀಸ್. ಇವೇನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಅಥವಾ ಎತ್ತರವಾಗಿರ್ತವೆ. ಆಮೇಲೆ ತಿಕ್ ಮತ್ತು ಹಾರ್ಡ್ ಸ್ಟೆಮ್ಮನ್ನು ಹೊಂದಿರ್ತವೆ. ಆಮೇಲೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಸ್ಟೆಮ್ಮಲ್ಲಿ ಏನಾಗಿರುತ್ತೆ, ತುಂಬ ಬ್ರ್ಯಾಂಚಸ್ ಇರುತ್ತೆ. ಆಮೇಲೆ ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ, ಅವನ್ನ ಟ್ರೀಸ್ ಅಂತ ಕರಿತೀವಿ. ತುಂಬ ಏನಾಗಿರುತ್ತೆ, ದೈತ್ಯಾಕಾರವಾಗಿರುತ್ತವೆ, ತುಂಬ ಬ್ರ್ಯಾಂಚಸ್ ಇರುತ್ತೆ, ತುಂಬ ತಿಕ್ ಮತ್ತು ತುಂಬ ಹಾರ್ಡ್ ಸ್ಟೆಮ್ಮನ್ನು ಹೊಂದಿರತಕ್ಕಂಥ ಸಸ್ಯಗಳಿಗೆ ನಾವೇನಂತ ಕರಿತೀವಿ, ಟ್ರೀಸ್ ಅಂತ ಕರಿತೇವೆ. 3ಕ್ಕೂ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸಸ್ಯಗಳಲ್ಲಿ ಮತ್ತೆ ಇನ್ನು 2 ತರಹದ ವಿಧಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಒಂದು ಕ್ಲಿಂಬರ್ಸ್ ಮತ್ತು ಕ್ರೀಪರ್ಸ್. ಕನ್ನಡದಲ್ಲಿ ಅಡರು ಬಳ್ಳಿಗಳು ಮತ್ತು ನೆಲಬಳ್ಳಿಗಳು ಅಂತ 2 ವಿಧಗಳನ್ನ ನಾವು ನೋಡ್ತೀವಿ. ಈ ಅಡರು ಬಳ್ಳಿಗಳು, ಫಸ್ಟ್ ನೆಲಬಳ್ಳಿಗಳ ಬಗ್ಗೆ ಹೇಳ್ತೀನಿ. ಚಿತ್ರ 1ರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ನೆಲಬಳ್ಳಿಗಳು ಅಂತ ಕರಿತೀವಿ. ಇದ್ರ ಸ್ಟೆಮ್ ಏನಾಗಿರುತ್ತೆ, ತುಂಬ ವೀಕ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸಸ್ಯದ ಸ್ಟೆಮ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಅದಕ್ಕೆ ನೇರವಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಟೆಮ್ ವೀಕ್ ಆಗಿರೋದ್ರಿಂದ ಅದಕ್ಕೆ ಅದೇನಾಗುತ್ತೆ, ನೆಲದ ಮೇಲೆ ಈ ಥರ ಹರಡ್ಕೊಂಡು ಬೆಳೆಯುತ್ತೆ. ಓಕೆ, ಅದಕ್ಕೆ ಅವನ್ನ ನಾವೇನಂತ ಕರಿತೀವಿ, ಕ್ರೀಪರ್ಸ್, ನೆಲಬಳ್ಳಿಗಳು ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ತರಹದ ಸಸ್ಯಗಳನ್ನ ನಾವು ನೋಡ್ಬೋದು. ಅಂದರೆ ಚಿತ್ರ ಬಿದಲ್ಲಿ ತೋರಿಸಿದ್ದೀನಲ್ಲ, ಇದನ್ನು ನಾವು ಅಡರು ಬಳ್ಳಿಗಳು ಅಂತ ಕರಿತೀವಿ. ಇದ್ರದ್ದು ಸ್ಟೆಮ್ ಕೂಡ ಏನಾಗಿರುತ್ತೆ, ತುಂಬ ವೀಕ್ ಆಗಿರುತ್ತೆ. ಆದರೆ ಬೇರೆ ಒಂದು ಕೋಲು ಅಥವಾ ಬೇರೆ ಒಂದು ಮರ ಅಥವಾ ಬೇರೆ ಒಂದು ವಸ್ತುವಿನ ಜೊತೆ ಸಪೋರ್ಟ್ ತೊಗೊಂಡು ಏನಾಗುತ್ತೆ, ಅದು ನೇರವಾಗಿ ಬೆಳೀತಾ ಹೋಗುತ್ತೆ ಅದ್ರ ಜೊತೆಗೆ, ಅಂದರೆ ಸಪೋರ್ಟ್ ತೊಗೊಂಡು. ಅದಕ್ಕೆ ನಾವು ಏನಂತ ಕರಿತೀವಿ, ಕ್ಲಿಂಬರ್ಸ್, ಅಡರು ಬಳ್ಳಿಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಈ ಸಸ್ಯದ ವಿವಿಧ ಭಾಗಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಓಕೆ, ಅದರ ಫಂಕ್ಷನ್ಸ್ ಏನು ಮತ್ತು ಸಸ್ಯದ ಅಂದರೆ ಏನು, ಭಾಗಗಳು ಯಾವ್ಯಾವಿದ್ದಾವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಬರುವಂಥದ್ದು ಯಾವುದು, ರೂಟ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ರೂಟ್ಸ್ ಆರ್ ದ ಆರ್ಗನ್ಸ್ ಆಫ್ ದ ಪ್ಲ್ಯಾಂಟ್ ದಟ್ ಲೈ ಬಿಲೋ ದ ಸರ್ಫೇಸ್ ಆಫ್ ದ ಸಾಯಿಲ್. ರೂಟ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಸಾಯಿಲ್ನ ಕೆಳಭಾಗದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ರೂಟ್ಸನ್ನ ನಾವೇಂತ ಕರಿತೀವಿ, ದೇ ಆರ್ ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಧನಾತ್ಮಕ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಯಾವುದನ್ನು ಕರಿತೀವಿ, ನೆನ್ಪಿಟ್ಕೊಳ್ಳಿ, ರೂಟ್ಸನ್ನ ನಾವೇನಂತ ಕರಿತೀವಿ, ಪಾಸಿಟಿವ್ ಜಿಯೋಟ್ರೋಪಿಸಮ್ ಮತ್ತು ನೆಗೆಟಿವ್ ಫೋಟೋಟ್ರೋಪಿಕ್ ಅಂತ ಕರಿತೀವಿ. ಎರಡನ್ನೂ ನಾವು ಕರೆಯೋದು ರೂಟ್ಸಿಗೆ. ಓಕೆ, ಯಾಕೆ ನಾವು ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ? ಬಿಕಾಸ್ ಪ್ಲ್ಯಾಂಟ್ಸ್ ಕ್ಯಾನ್ ಸೆನ್ಸ್ ದ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ದ ಅರ್ತ್. ರೂಟ್ಸ್ ಆರ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಆ್ಯಸ್ ದೇ ಬೆಂಡ್ ಆ್ಯಂಡ್ ಗ್ರೋ ಡೌನ್ವರ್ಡ್ಸ್. ಈ ರೂಟ್ಸ್ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಯಿಲ್ ಇದೆ, ಇದೊಂದು ಸರ್ಫೇಸ್ ಇದೆ, ಇಲ್ಲಿ ನಮಗೆ ರೂಟ್ಸ್ ಇಲ್ಲಿರ್ತವೆ ಅಂತ ಅಂದ್ಕೊಳ್ಳಿ. ಇವೇನಾಗ್ತಾ ಹೋಗುತ್ತೆ, ಸಾಯಿಲ್ನ ಡೌನ್ವರ್ಡ್ಸ್ ಏನಾಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ಅಂದರೆ
ಇವು ಏನಾಗುತ್ತೆ, ಪ್ಲ್ಯಾಂಟ್ಸು ಗ್ರಾವಿಟೇಷ್ನಲ್ ಫೀಲ್ಡ್ ಏನಿರುತ್ತಲ್ಲ ಅರ್ಥಲ್ಲಿ ಅದನ್ನು ಸೆನ್ಸ್ ಮಾಡಿಕೊಂಡು ಡೌನ್ವರ್ಡ್ಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೂಟ್ಸನ್ನ ಏನಂತ ಕರಿತೀವಿ, ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಅದನ್ನು ಏನಂತ ಕರಿತೀವಿ, ಅದೇ ರೂಟ್ಸನ್ನು ನಾವು ನೆಗೆಟಿವ್ ಫೋಟೋಟ್ರೋಪಿಕ್ ಅಂತ ಕರಿತೀವಿ, ಅಂದರೆ ನಕಾರಾತ್ಮಕ ಫೋಟೋಟ್ರೋಪಿಕ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ದ ರೂಟ್ ಶೋ ನೆಗೆಟಿವ್ ಫೋಟೋಟ್ರೋಪಿಸಮ್ ಬಿಕಾಸ್ ದ ಮೂಮೆಂಟ್ ಆಫ್ ದ ರೂಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಆಪೋಸಿಟ್ ಟು ದಟ್ ಆಫ್ ದ ಲೈಟ್. ಫಾರ್ ಎಕ್ಸಾಂಪಲ್, ಇಲ್ಲೊಂದು ರೂಟ್ ಇದೆ, ಒಂದು ಸಾಯಿಲ್ ಸರ್ಫೇಸ್ ಇದೆ, ಇಲ್ಲೊಂದು ರೂಟ್ ಇದೆ ಅಂತ ಅಂದ್ಕೊಳ್ಳಿ. ಅವನು ಯಾಕೆ ನಾವು ನೆಗೆಟಿವ್ ಫೋಟೋಟ್ರೋಪಿಕ್ ಅಂತ ಕರಿತೀವಿ ಅಂತಂದರೆ, ಇದು ರೂಟ್ಸು, ಇಲ್ಲಿ ಸೂರ್ಯ ಇದೆ, ಸೂರ್ಯನ ಬೆಳಕಿದೆ, ಹೌದಲ್ವಾ? ಇಲ್ಲಿ ಅಂದರೆ ರೂಟ್ಸ್ ಇದೆ, ಇಲ್ಲೇನಾಗಿದೆ, ಸೂರ್ಯನ ಬೆಳಕಿದೆ. ಈ ಸೂರ್ಯನ ಕಿರಣ ಇಲ್ಲೊಂದು ಗಿಡ, ಈ ಸೂರ್ಯನ ಕಿರಣ ಇಲ್ಲಿ ಬೀಳ್ತಾ ಇದೆ ಅಂತಂದರೆ ಇದೇನಾಗುತ್ತೆ, ಸೂರ್ಯನ ಕಿರಣದ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಏನಾಗ್ತಾ ಹೋಗುತ್ತೆ, ರೂಟ್ಸು ಗ್ರೋತ್ ಆಗ್ತಾ ಹೋಗುತ್ತೆ. ರೂಟ್ಸ್ ಏನಾದ್ರು ಈ ಸಾಯಿಲ್ ಸರ್ಫೇಸಿಂದ ಹಿಂಗೆ ಮೇಲೆ ಬೆಳೀತಾ ಹೋಗಲ್ಲ, ಇಲ್ಲಿ ಮೇಲೆ ಬೆಳೆಯೋದು ಯಾವುದು, ಇದು ಗಿಡ. ಅದೇ ರೂಟ್ಸ್ ಬೆಳೀತಾ ಹೋಗೋದು ಆಪೋಸಿಟ್ ಡೈರೆಕ್ಷನ್, ಸೂರ್ಯನ ಕಿರಣ ಹಿಂಗೆ ಬಂದರೆ ಇದೇನಾಗುತ್ತೆ, ಡೌನ್ವರ್ಡ್ಸ್ ಏನಾಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ ರೂಟ್ಸು. ಅದಕ್ಕೋಸ್ಕರ ನಾವು ಅವನ್ನ ನಕಾರಾತ್ಮಕ ಫೋಟೋಟ್ರೋಪಿಕ್ ಅಂತ ಕರಿತೇವೆ. ಫಂಕ್ಷನ್ಸ್ ಆಫ್ ರೂಟ್ಸ್. ರೂಟ್ಸ್ ಟೇಕ್ಸ್ ಅಪ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ನಿಮಗೆ ಗೊತ್ತೇ ಇದೆ ರೂಟ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಇದು ಸಾಯಿಲಲ್ಲಿ ಇರ್ತಕ್ಕಂಥ ವಾಟರ್ ಮತ್ತು ಏನೇನು ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ಸನ್ನ ಏನು ಮಾಡುತ್ತೆ, ಪ್ಲ್ಯಾಂಟ್ ಬಾಡಿಗೆ ಸಪ್ಲೈ ಮಾಡುತ್ತೆ. ಮತ್ತು ಸಸ್ಯಕ್ಕೆ ಆಧಾರವನ್ನು ಇದು, ಅಂದರೆ ಸಸ್ಯ ಒಂದು ಗಟ್ಟಿಯಾಗಿ ನಿಲ್ಲಬೇಕಲ್ವ ಭೂಮಿ ಮೇಲೆ, ಗಟ್ಟಿಯಾಗಿ ನಿಲ್ಲೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಇದು ಫುಡ್ಡನ್ನು ಸ್ಟೋರ್ ಮಾಡಿಡೋದಕ್ಕೆ ಸಹಾಯ ಮಾಡುತ್ತೆ ರೂಟ್ಸು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ರೂಟ್ಸ್. ರೂಟ್ಸಲ್ಲಿ 2 ಥರದ ವಿಧಗಳನ್ನು ನಾವು ನೋಡ್ಬೋದು. ಒಂದು ಫೈಬ್ರಸ್ ರೂಟ್ಸ್, ಇದನ್ನು ಕನ್ನಡದಲ್ಲಿ ತಂತು ಬೇರು ಅಂತ ಕರಿತೀವಿ. ಎರಡನೇದು ಟ್ಯಾಪ್ ರೂಟ್, ಅಂದರೆ ಕನ್ನಡದಲ್ಲಿ ತಾಯಿ ಬೇರು ಅಂತ ಕರಿತೀವಿ. ನಿಮಗೆ ಚಿತ್ರದಲ್ಲಿ ತೋರಿಸಿದ್ದೀನಿ, ಇದು ಫೈಬ್ರಸ್ ರೂಟ್, ಇದು ಟ್ಯಾಪ್ ರೂಟ್. ಫೈಬ್ರಸ್ ರೂಟ್ಸ್ ಅಂದರೆ ಏನು, ಇವೇನಾಗಿರುತ್ತೆ, ತುಂಬ ತಿನ್ನಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಫೈಬ್ರಸ್ ರೂಟ್ಸ್ ಅಂತ ಕರಿತೀವಿ. ಇವು ಏನಾಗಿರುತ್ತೆ, ತುಂಬ ತೆಳುವಾಗಿರುತ್ತೆ ಮತ್ತು ತುಂಬ ಬ್ರ್ಯಾಂಚಸ್ನ ನಾವು ಇದರಲ್ಲಿ ನೋಡ್ಬೋದು. ತುಂಬ ಬ್ರ್ಯಾಂಚಸ್ ಆಫ್ ರೂಟ್ಸ್ ಇರುತ್ತೆ ಗ್ರೋಯಿಂಗ್ ಫ್ರಮ್ ದ ಸ್ಟೆಮ್. ಯೂಶ್ವಲಿ ನಾವು ಮೊನೊಕಾಟಿಲಿಡನ್ಸ್ ಏಕದಳ ಸಸ್ಯಗಳಲ್ಲಿ ನಾವು ಫೈಬ್ರಸ್ ರೂಟನ್ನು ಕಾಣ್ಬೋದು. ಓಕೆ, ಅವನೇನಂತ ಕರಿತೀವಿ, ಫೈಬ್ರಸ್ ರೂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಟ್ಯಾಪ್ ರೂಟ್, ತಾಯಿ ಬೇರು. ಯೂಶ್ವಲಿ ಇವಾಗ ಒಂದು ಕಾಳು ಮೊಳಕೆ ಹೊಡೀತು ಅಂತ ಅಂದರೆ, ಒಂದು ಹೆಸರು ಕಾಳು ಅಥವಾ ಯಾವುದೋ ಒಂದು ಅವರೆಕಾಳು ಅದು ಮೊಳಕೆ ಹೊಡೀತು ಅಂತಂದರೆ, ಆ ಜರ್ಮಿನೇಟಿಂಗ್ ಸೀಡಲ್ಲಿ ಅದೇನು ಔಟ್ಕಮಿಂಗ್ ಒಂದು ಮೊಳಕೆ ಬರುತ್ತಲ್ವ, ಅದನ್ನು ನಾವು ತಾಯಿ ಬೇರು ಅಂತ ಕರಿತೀವಿ. ಅದೇನಾಗಿರುತ್ತೆ, ಒಂದು ದಪ್ಪ ಬೇರು ಆಗಿ ಭೂಮಿ ಒಳಗೆ ಹೋಗುವಂಥದ್ದು. ಇಲ್ಲಿ ತೋರಿಸಿದ್ದೀನಲ್ವ, ಇದು ಟ್ಯಾಪ್ ರೂಟ್. ಇಲ್ಲಿದೆಯಲ್ಲ, ಇದು ದಪ್ಪ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ, ತಾಯಿ ಬೇರು ಅಂತ ಕರಿತೀವಿ. ಆ ತಾಯಿ ಬೇರಿನ ಪಕ್ಕ ಸಣ್ಣ ಸಣ್ಣ ಏನಾಗ್ತಾ ಇರುತ್ತೆ, ಇಲ್ಲಿ ರೂಟ್ಸ್ ಇರುತ್ತೆ. ಅದನ್ನು ನಾವು ಲ್ಯಾಟ್ರಲ್ ರೂಟ್ಸ್ ಅಥವಾ ಲ್ಯಾಟ್ರಲ್ ರೂಟ್ಸ್ ಅಂತ ಕರಿತೀವಿ. ಈ ತಾಯಿ ಬೇರನ್ನ ನಾವೇನಂತ ಕರಿತೀವಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ತಾಯಿ ಬೇರನ್ನು ನಾವು ನಿಜವಾದ ಬೇರು ಅಥವಾ ನೈಜ ಬೇರು ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪ್ಲ್ಯಾಂಟ್ ವಿತ್ ರೂಟ್ ನೋಡಲ್ಸ್. ಅಂದರೆ ರೂಟ್ ನೋಡಲ್ಸ್ ಅಂತೇಳಿ ಇರ್ತವೆ. ರೂಟ್ ನೋಡಲ್ಸ್ ಅಂದರೆ ಏನಂತಂದರೆ, ರೂಟ್ ಇರುತ್ತಲ್ವ, ಇಲ್ಲಿ ರೂಟಲ್ಲಿ ಒಂಥರ ಅಂದರೆ ಹಿಂಗೆ ಗಂಟು ಈಗ ಒಂದು ರೂಟ್ ಇದೆ ಅಂತಂದರೆ ಅದರಲ್ಲಿ ಈ ಥರ ಗಂಟುಗಳಿರುತ್ತೆ. ಅದನ್ನ ನಾವು ರೂಟ್ ನೋಡಲ್ಸ್ ಅಂತ ಕರಿತೀವಿ. ಅದರಲ್ಲಿ ರೂಟ್ ನೋಡಲ್ಸ್ ಅಂದರೆ ಯಾವುದಾದ್ರು ಸಸಿಗಳಲ್ಲಿ ಇರ್ತವೆ ಅಂತ ಏನಾದ್ರು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ನಿಮಗೆ ಆಪ್ಷನ್ ನೆನಪಿರಲಿ, ಪೀಸ್ ಮತ್ತು ಬೀನ್ಸ್. ಈ ಬಟಾಣಿ ಮತ್ತು ಬೀನ್ಸ್ನ ಸಸ್ಯಗಳಲ್ಲಿ ಏನಾಗಿರುತ್ತೆ, ಈ ರೂಟ್ ನೋಡಲ್ಸ್ನ ನಾವು ಕಾಣ್ಬೋದು. ಓಕೆ, ಪ್ಲ್ಯಾಂಟ್ ವಿತ್ ರೂಟ್ ನೋಡಲ್ಸ್ಗೆ ಎಕ್ಸಾಂಪಲ್ಸ್ ಯಾವುದು, ಪೀಸ್ ಮತ್ತು ಬಟಾಣಿ, ಬೀನ್ಸ್ ಮತ್ತು ಬಟಾಣಿ 2. ಪ್ಲ್ಯಾಂಟ್ ವಿತ್ ಬ್ರೀತಿಂಗ್ ರೂಟ್ಸ್ ಅಂದರೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಲ್ವಾ, ಇದು ಅಬ್ಸರ್ವ್ ಮಾಡಿ. ಇದನ್ನು ನಾವೇನಂತ ಕರಿತೀವಿ, ಈ ಥರದ ಸಸ್ಯಗಳಲ್ಲಿರ್ತಕ್ಕಂಥ ರೂಟ್ಸನ್ನೇ ಅಂತ ಕರಿತೀವಿ, ಉಸಿರಾಟದ ಬೇರುಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಅಂತ ಕರಿತೀವಿ. ಈ ಸಸ್ಯ ರೂಟ್ಸಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ ಇಂಥ ಸಸ್ಯಗಳಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಅವನ್ನ ಪ್ಲ್ಯಾಂಟ್ಸ್ ವಿತ್ ಬ್ರೀತಿಂಗ್ ರೂಟ್ಸ್ ಅಂತ ಕರಿತೀವಿ. ಯೂಶ್ವಲಿ ಮ್ಯಾಂಗ್ರೋವ್ ಪ್ಲ್ಯಾಂಟ್ಸ್ಗಳಿಗೆ ಇವಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ನೆಕ್ಸ್ಟ್
ಫ್ರೆಂಡ್ಸ್, ಒಂದು ನೋಟ್ ಕೊಟ್ಟಿದ್ದೀನಿ. ಇದು ನಿಮಗೆ ತುಂಬ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಇದು. ರೂಟ್ಸ್ ಆಫ್ ಪ್ಲ್ಯಾಂಟ್ ಆ್ಯಸ್ ಎ ಫ್ರೂಟ್. ಯಾವ ಪ್ಲ್ಯಾಂಟಿನ ರೂಟು ನಮ್ಮ ಫ್ರೂಟಾಗಿ ಯೂಸ್ ಮಾಡ್ತೀವಿ ಅಂತಂದರೆ ನಿಮಗೆ ಗೊತ್ತೇ ಇದೆ, ಕ್ಯಾರೆಟ್, ಬೀಟ್ರೋಟ್ ಮತ್ತು ರ್ಯಾಡಿಶ್. ಇದರ ರೂಟ್ ಏನಾಗಿರುತ್ತೆ? ಫ್ರೂಟ್ ಆಗಿರುತ್ತೆ. ಅದನ್ನೇ ನಾವು ಸೇವಿಸ್ತೇವೆ. ರೂಟ್ಸ್ ಡೆವಲಪ್ ಇಂಟು ನ್ಯೂ ಪ್ಲ್ಯಾಂಟ್ಸ್. ಯಾವ ರೂಟ್ಸು ಇನ್ನೊಂದು ಪ್ಲ್ಯಾಂಟಾಗಿ ಡೆವಲಪ್ ಆಗುತ್ತೆ ಅಂತ ನಿಮಗೆ ಕ್ವಶನ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಡೇರಾ ಹೂವು, ಡೇಲಿಯಾ ಅಂತ ಕರಿತೀವಿ. ಡೇರೆ ಹೂವು ಅದು ಹೆಂಗಾಗಿ ನೋಡಿದ್ದೀರಾ ಗಿಡ ಹೇಗಿರುತ್ತೆ ಅಂತ. ಅದು ಒಂದು ಗೆಡ್ಡೆ ಥರ ಇರುತ್ತೆ. ಅದನ್ನು ನಾವು ಭೂಮಿಯಲ್ಲಿ ಹಾಕಿದಾಗ ಏನಾಗುತ್ತೆ, ಒಂದು ಸಸಿ ಬೆಳೆಯುತ್ತೆ. ಅದ್ರ ಪಕ್ಕನೇ ಮತ್ತೆ ಸಸಿಗಳು ಬೆಳೀತಾ ಹೋಗುತ್ತೆ. ಅಂದರೆ ರೂಟ್ಸೇ ಏನಾಗುತ್ತೆ, ಬೇರೆ ಬೇರೆ ಸಸ್ಯಗಳು ಬೆಳೆಯೋ ಹಾಗೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈ ಬನಿಯಾನ್ ಟ್ರೀಸ್ ಆಗಿರ್ಬೋದು, ಬ್ಯಾಂಬೋ ಟ್ರೀಸ್ ಆಗಿರ್ಬೋದು, ಅದರಲ್ಲಿ ನೀವು ಡಿಫ್ರೆಂಟಾಗಿ ನೋಡ್ತೀರಾ. ಇಲ್ಲೇನಾಗುತ್ತೆ, ಎಕ್ಸ್ಟ್ರಾ ರೂಟ್ಸ್ ಫ್ರಮ್ ದ ಬ್ರ್ಯಾಂಚಸ್. ಈ ರೂಟ್ಸು ಈ ಥರ ಎಲ್ಲ ಇಲ್ಲಿ ನೋಡ್ತಿರಲ್ವ ಈ ಚಿತ್ರದಲ್ಲಿ, ಇವೆಲ್ಲ ಹಿಂಗೆ ಬಿದ್ದಿದ್ದಾವಲ್ಲ ಮರದಲ್ಲಿ, ಅವನ್ನ ನಾವೇಂತ ಕರಿತೀವಿ? ರೂಟ್ಸ್ ಅಂತ ಕರಿತೀವಿ. ಈ ಬನಿಯಾನ್ ಟ್ರೀದಲ್ಲೆಲ್ಲ ನೀವು ನೋಡಿರ್ಬೋದು. ಅದರಲ್ಲಿ ಏನಾಗಿರುತ್ತೆ, ಈ ರೂಟ್ಸು ಹೊರಭಾಗದಲ್ಲಿ ಈ ಥರ ಗಿಡದ ಈ ಬ್ರ್ಯಾಂಚಸ್ ಏನಿರುತ್ತಲ್ಲ, ಟೊಂಗೆಗಳಿಂದ ಏನಾಗಿರುತ್ತೆ, ಕೆಳಗಡೆ ಇಳಿದಿರುತ್ತೆ. ಅಂದರೆ ಹಿಂಗೆ ನೇತಾಡ್ತರ ಥರ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಬನಿಯಾನ್ ಟ್ರೀ ಮತ್ತು ಬ್ಯಾಂಬೂ ಟ್ರೀ. ಓಕೆ, ನೆಕ್ಸ್ಟ್ ಸ್ಟೆಮ್. ರೂಟ್ಸು ಅಂದರೆ ಬಿಹೈಂಡ್ ದ ಸಾಯಿಲ್ ಸರ್ಫೇಸಲ್ಲಿ ಇರುತ್ತೆ ಅಂತ ಗೊತ್ತಾಯಿತು. ಸ್ಟೆಮ್ ಏನಾಗಿರುತ್ತೆ? ಅಬೋವ್ ದ ಸಾಯಿಲ್ ಸರ್ಫೇಸಲ್ಲಿ ಇರುತ್ತೆ. ಈ ಸ್ಟೆಮ್ಮನ್ನು ನಾವೇನಂತ ಕರಿತೀವಿ ಅಂದರೆ ಸಸ್ಯದ ಬೆನ್ನೆಲುಬು ಅಂತ ಕರಿತೀವಿ. ಸ್ಟೆಮ್ಮನ್ನು ಏನಂತ ಕರಿತೀವಿ? ಸಸ್ಯದ ಬೆನ್ನೆಲುಬು ಅಂತ ಕರಿತೀವಿ. ಸಸ್ಯದಲ್ಲಿ ಏನೇನು ಪಾರ್ಟ್ ಇರುತ್ತೆ ಅಂತಂದರೆ ಅದರಲ್ಲಿ ಬ್ರ್ಯಾಂಚಸ್ ಇರುತ್ತೆ, ಮತ್ತು ಲೀವ್ಸ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಬಡ್ಸ್ ಇರುತ್ತೆ, ಮತ್ತು ಹಣ್ಣುಗಳಿರುತ್ತೆ. ಕನ್ನಡದಲ್ಲಿ ಹೇಳೋದಾದರೆ ಟೊಂಗೆಗಳು, ಎಲೆಗಳು, ಹೂವುಗಳು, ಮೊಗ್ಗುಗಳು, ಹಣ್ಣುಗಳು, ಇವೆಲ್ಲ ಪಾರ್ಟ್ ಅಲ್ಲಿರ್ತಕ್ಕಂಥದ್ದು ಅಷ್ಟು ಗಿಡವನ್ನು ನಾವೇನಂತ ಕರಿತೀವಿ? ಸ್ಟೆಮ್ ಅಂತ ಕರಿತೀವಿ. ಸ್ಟೆಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಇದು ವಾಟರ್ನ ಕಂಡಕ್ಟ್ ಮಾಡಲಿಕ್ಕೆ, ರೂಟ್ಸಿಂದ ಪ್ಲ್ಯಾಂಟಿಗೆ ವಾಟರ್ ಕಂಡಕ್ಟ್ ಮಾಡೋಕ್ಕೆ ನಮಗೆ ಸ್ಟೆಮ್ ಹೆಲ್ಪ್ ಮಾಡುತ್ತೆ. ಓಕೆ, ಫಂಕ್ಷನ್ಸ್ ಆಫ್ ಸ್ಟೆಮ್. ಇಟ್ ಈಸ್ ಅ ಬ್ಯಾಕ್ ಬೋನ್ ಆಫ್ ದ ಪ್ಲ್ಯಾಂಟ್. ಸಸ್ಯದ ಬೆನ್ನೆಲುಬು ಯಾವುದಪ್ಪ ಅಂದರೆ ಸ್ಟೆಮ್. ಕಂಡಕ್ಟ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಬ್ಸಾರ್ಬ್ಡ್ ಬೈ ದ ರೂಟ್ಸ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ರೂಟ್ ಏನು ಮಾಡ್ಕೊಳ್ಳುತ್ತೆ? ಸಾಯಿಲಲ್ಲಿ ಇರ್ತಕ್ಕಂಥ ವಾಟರ್ ಮತ್ತು ಮಿನರಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನು ಸ್ಟೆಮ್ಮಿಗೆ ಕಳಿಸುತ್ತೆ. ಸ್ಟೆಮ್ ಏನು ಮಾಡುತ್ತೆ? ಈ ಪ್ಲ್ಯಾಂಟಿನ ವಿವಿಧ ಭಾಗಕ್ಕೆ ಏನು ಮಾಡುತ್ತೆ? ಆ ವಾಟರ್ ಮತ್ತು ಮಿನರಲ್ನ ಸಪ್ಲೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಚಿತ್ರದಲ್ಲಿ ತೋರಿಸಿದ್ದೀನಿ, ಸ್ಟೆಮ್ ಇನ್ ಎ ಗ್ಲಾಸ್ ವಿತ್ ಕಲರ್ಡ್ ವಾಟರ್. ಆ ಸ್ಟೆಮ್ಮನ್ನು ನೀವು ಬೇರಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಯಾವುದೋ ಒಂದು ನೀರಿಗೆ ಒಂದು ಕಲರ್ ಮಿಕ್ಸ್ ಮಾಡಿಬಿಡಿ. ಆ ಗ್ಲಾಸಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಗಿಡನ ಒಂದು 3-4 ಅವರ್ಸ್ ಏನು ಮಾಡಿ ಡಿಪ್ ಮಾಡಿಡಿ. ಅವಾಗ ಏನಾಗುತ್ತೆ, ನಿಮಗೆ ಈ ವಾಟರು ಫ್ಲೋ ಆಗ್ತಾ ಇರೋದು, ಗಿಡ ತುಂಬ ಆ ಕಲರ್ಡ್ ವಾಟರ್ ಫ್ಲೋ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಟ್ ಆಲ್ಸೋ ಕ್ಯಾರೀಸ್ ಫುಡ್ ಪ್ರಿಪೇರ್ಡ್ ಬೈ ದ ಗ್ರೀನ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಸ್ಟೆಮ್ ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂದರೆ, ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಸಸ್ಯದಲ್ಲಿ. ಅಲ್ಲಿ ಫುಡ್ಡು ಏನು ಪ್ರೊಡ್ಯೂಸ್ ಆಗುತ್ತಲ್ವ, ಪ್ರಿಪೇರ್ ಆಗಿರುತ್ತಲ್ವ ಫುಡ್ಡು, ಅದನ್ನು ಬೇರೆ ಬೇರೆ ಪಾರ್ಟ್ ಆಫ್ ದ ಪ್ಲ್ಯಾಂಟಿಗೆ ಸಪ್ಲೈ ಮಾಡೋದಕ್ಕೆ ನಮಗೆ ಸ್ಟೆಮ್ಮು ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಎ ಸ್ಟೆಮ್. ಸ್ಟೆಮ್ಮಲ್ಲಿ ನಾವು ಒಟ್ಟಾರೆಯಾಗಿ 4 ತರಹದ ಪಾರ್ಟನ್ನು ನೋಡ್ಬೋದು. ಯಾವುದ್ಯಾವುದಪ್ಪ ಅಂತಂದರೆ ನೋಡ್ಸ್. ನಾನು ಚಿತ್ರದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡ್ಸ್ ಅನ್ನೋದು ಎಲ್ಲಿದೆ ಅಂಥೇಳಿ. ಇಲ್ಲಿದೆ, ಇದು ನೋಡ್ಸ್. ಮತ್ತು ಇಂಟರ್ ನೋಡ್, ಅಂತರ ಪರ್ವಭಾಗ ಅಂತ ಕರಿತೀವಿ. ಇಲ್ಲಿ ನೋಡ್ಸ್ನ ಕೆಳಗೆ ಸ್ವಲ್ಪ ಇಲ್ಲಿ ಇಂಟರ್ ನೋಡ್ ನಿಮಗೆ ಕಾಣಿಸುತ್ತೆ. ಮತ್ತು ಟರ್ಮಿನಲ್ ಬಡ್. ಟರ್ಮಿನಲ್ ಬಡ್ ಅಥವಾ ಇದನ್ನು ಎಪಿಕಲ್ ಬಡ್ ಅಂತ ಕರಿತೀವಿ. ಟಿಪ್ ಆಫ್ ದ ಪ್ಲ್ಯಾಂಟಲ್ಲಿ ಇದು ಪ್ರೆಸೆಂಟ್ ಇರುತ್ತೆ, ಟರ್ಮಿನಲ್ ಬಡ್. ಮತ್ತು ಆಕ್ಸಿಲರಿ ಬಡ್. ಆಕ್ಸಿಲರಿ ಬಡ್ ಇಲ್ಲಿದೆಯಲ್ಲ, ಇದನ್ನು ನಾವು ಆಕ್ಸಿಲರಿ ಬಡ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ದ ಸ್ಟೆಮ್ಮಲ್ಲಿ ಒಟ್ಟು 4 ತರಹದ್ದಿದೆ. ಒಂದು ನೋಡ್, ಇಂಟರ್ ನೋಡ್, ಟರ್ಮಿನಲ್ ಬಡ್ ಮತ್ತು ಆಕ್ಸಿಲರಿ ಬಡ್. ಓಕೆ, ನೆಕ್ಸ್ಟ್ ಸ್ಟೆಮ್ ಸ್ಟೋರ್ಸ್ ಫುಡ್. ಈಗ ಕೆಲವೊಂದು ಸ್ಟೆಮ್ಸ್ ಏನು ಮಾಡುತ್ತೆ, ಫುಡ್ಡನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವ್ಯಾವಪ್ಪ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಅಂತಂದರೆ ಜಿಂಜರ್, ಶುಂಠಿ ಮತ್ತು ಆನಿಯನ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಜಿಂಜರ್ ಈಸ್ ಅ ಮಾಡಿಫೈಡ್ ಪ್ಲ್ಯಾಂಟ್ ಸ್ಟೆಮ್ ಆ್ಯಂಡ್ ಇಟ್ ಈಸ್ ನಾಟ್ ಎ ರೂಟ್. ನೋಡಿ, ಈ ಜಿಂಜರ್ ಇದೆಯಲ್ಲ, ಇದು ಮಾಡಿಫೈಡ್ ಸ್ಟೆಮ್ ಪ್ಲ್ಯಾಂಟ್ ಅಂತ ಕರಿತೀವಿ. ಇದನ್ನು ನಾವು ರೂಟ್ ಅಂತ ಹೇಳೋಕ್ಕಾಗಲ್ಲ.
ಇದು ಇದು ಗೆಡ್ಡೆ ಅಂದರೆ ಈಗ ಯಾವುದೋ ಹೂವಿಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಡೇರೆ ಹೂವಿಂದ ಹೇಳಿದೆ, ಅದು ಏನಾಗಿದೆ ಗೆಡ್ಡೆ, ಅದು ಬೇರೆ ಸಸಿನ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ, ಆದರೆ ಅದು ರೂಟ್. ಬಟ್ ಇಲ್ಲಿ ನಿಮಗೆ ಶುಂಠಿ ಇದೇನು ನಿಮಗೆ ರೂಟ್ ಅಲ್ಲ, ಇದು ಸ್ಟೆಮ್. ನೆನ್ಪಿಟ್ಕೊಳ್ಳಿ, ಶುಂಠಿ ಏನು ಸ್ಟೆಮ್. ಸ್ಟೆಮ್ ಸ್ಟೋರ್ಸ್ ಫುಡ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಶುಂಠಿ ಮತ್ತು ಈರುಳ್ಳಿ. ಬಿಕಾಸ್ ಇಟ್ ಸ್ಟೋರ್ಸ್ ಫುಡ್ ಮೆಟೀರಿಯಲ್ಸ್, ಗ್ರೋಸ್ ಹಾರಿಜಾಂಟಲಿ ಇನ್ ಸಾಯಿಲ್. ಇದೇನು ಮಾಡ್ಕೊಳ್ಳುತ್ತೆ ಶುಂಠಿ ಅಂದರೆ, ಫುಡ್ ಮೆಟೀರಿಯಲ್ನ ಸ್ಟೋರ್ ಮಾಡಿಕೊಂಡು ಭೂಮಿಯಲ್ಲಿ ಏನಾಗುತ್ತೆ ಈ ಥರ ಹಾರಿಜಾಂಟಲ್ ಆಗಿ ಬೆಳೀತಾ ಹೋಗುತ್ತೆ. ಇಟ್ ಹ್ಯಾಸ್ ನೋಟ್ಸ್ ಆ್ಯಂಡ್ ಇಂಟರ್ನೋಟ್ಸ್ ಆ್ಯಂಡ್ ಇಟ್ ನೀಡ್ಸ್ ಕ್ಲೋರೋಫಿಲ್. ಇದರಲ್ಲೂ ಕೂಡ ನೋಟ್ಸ್ ಮತ್ತು ಇಂಟರ್ನೋಟ್ಸ್ ಅಂತ ಎರಡು ಪಾರ್ಟ್ ಪ್ರೆಸೆಂಟ್ ಇರುತ್ತೆ. ಇದಕ್ಕೂ ಕೂಡ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ಬೇಕು ಏನಕ್ಕೆ ಬೇಕು? ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಬೇಕು ಅಂತಂದರೆ, ಅಂದರೆ ಫುಡ್ ಪ್ರಿಪೇರ್ ಆಗಬೇಕು ಅಂತಂದರೆ ನಮಗೆ ಕ್ಲೋರೋಫಿಲ್ ಬೇಕು. ಅದೇ ರೀತಿ ಕೆಲವೊಂದು ಸಸಿಗಳಲ್ಲಿ ಈ ಸ್ಟೆಮ್ಮು ಮಾಡಿಫೈಡ್ ಆಗಿ ಥಾರನ್ಸನ್ನು ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ. ಎಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಗುಲಾಬಿ ಗಿಡಗಳನ್ನು ನೋಡ್ಬೋದು. ಅದರಲ್ಲಿ ಏನಾಗಿರುತ್ತೆ, ಸ್ಟೆಮ್ ಏನಾಗಿರುತ್ತೆ, ಸ್ಟೆಮ್ಮಲ್ಲಿ ಈ ಮುಳ್ಳುಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸ್ಟೆಮ್ಸ್ ಮಾಡಿಫೈಡ್ ಆ್ಯಸ್ ಅ ಥಾರನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ರೋಸ್ ಪ್ಲ್ಯಾಂಟ್. ಓಕೆ, ನೆಕ್ಸ್ಟ್ ಕೆಲವೊಂದು ಸಸ್ಯಗಳಲ್ಲಿ ಏನಾಗಿರುತ್ತೆ, ಈ ಸ್ಟೆಮ್ ಅನ್ನೋದು ಒಂದು ಟೆಂಡ್ರಿಲ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಅಂದರೆ ನಾನು ಚಿತ್ರದಲ್ಲಿ ತೋರಿಸಿದ್ದೀನಲ್ವ, ಈ ಥರ ಸುರುಳಿ ಆಕಾರದಲ್ಲಿ ಒಂಥರ ಬಳ್ಳಿ ಥರ ಹಬ್ಕೊಂಡಿರುತ್ತೆ ಗಿಡದಲ್ಲಿ. ಅದೇನಪ್ಪ ಅಂದರೆ ಸ್ಟೆಮ್ಮೆ. ಅದನ್ನು ನಾವೇನಂತ ಕರಿತೀವಿ? ಟೆಂಡ್ರಿಲ್ ಅಂತ ಕರಿತೀವಿ. ಇದೇನು ಮಾಡುತ್ತೆ ಅಂತಂದರೆ, ಇಟ್ ಪ್ರೊವೈಡ್ ಸಪೋರ್ಟ್ ಟು ವೀಕ್ ಸ್ಟೆಮ್. ಆ ಸಸ್ಯದಲ್ಲಿರ್ತಕ್ಕಂಥ ವೀಕ್ ಸ್ಟೆಮ್ಮಿಗೆ ಇದು ಸಪೋರ್ಟ್ ಮಾಡುತ್ತೆ, ಅಂದರೆ ಬೆಳೀಲಿಕ್ಕೆ ಮತ್ತು ನಿಲ್ಲೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಲೀಫ್. ಲೀಫ್ ಬಗ್ಗೆ ತಿಳ್ಕೊಳ್ಳೋಣ. ಲೀಫ್ ಅಂದ ತಕ್ಷಣ ನಿಮಗೆ ಒಂದು ಎಲೆ ಚಿತ್ರ ಇಲ್ಲಿ ತೋರಿಸಿದ್ದೀನಿ. ಇದೇನಾಗಿರುತ್ತೆ, ತುಂಬ ಫ್ಲ್ಯಾಟ್ ಆಗಿರುತ್ತೆ ಮತ್ತು ಗ್ರೀನ್ ಪಾರ್ಟ್ ಇರುತ್ತೆ ಇದರಲ್ಲಿ. ಅದನ್ನು ನಾವು ಸಸ್ಯದ ಹಸಿರು ಭಾಗ ಅಂತ ಕರಿತೀವಿ. ಈ ಗ್ರೀನ್ ಕಲರ್ ಮತ್ತು ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಅದರಲ್ಲಿ. ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಆದರೆ ಕೆಲವೊಂದು ಸಸಿಗಳಲ್ಲಿ ಏನಾಗಿರುತ್ತೆ, ಯೆಲ್ಲೋ ಲೀವ್ಸನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಈ ದಾಸವಾಳ ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ನಾವು ಯೆಲ್ಲೋ ಕಲರ್ ಲೀವ್ಸನ್ನು ನೋಡ್ತೀವಿ. ಯಾಕೆ ಅದು ಯೆಲ್ಲೋ ಕಲರ್ ಇರುತ್ತೆ ಅಂದರೆ, ದ ಮೋಸ್ಟ್ ಕಾಮನ್ ರೀಸನ್ ದಟ್ ಪ್ಲ್ಯಾಂಟ್ ಲೀವ್ಸ್ ಟರ್ನ್ ಯೆಲ್ಲೋ ಈಸ್ ಬಿಕಾಸ್ ಆಫ್ ಮಾಯಿಶ್ಚರ್ ಸ್ಟ್ರೆಸ್. ಯಾಕೆ ಅಂತಂದರೆ, ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರ್ತಕ್ಕಂಥ ತೇವಾಂಶದ ಒತ್ತಡದಿಂದ ಏನಾಗಿರುತ್ತೆ, ಆ ಹಸಿರು ಎಲೆ ಏನಾಗಿರುತ್ತೆ ಯೆಲ್ಲೋ ಕಲರ್ ಆಗಿ ಅಥವಾ ಬೇರೆ ಬಣ್ಣ ಆಗಿ ಟರ್ನ್ ಆಗಿರುತ್ತೆ. ಯಾಕೆ ಅಂತಂದರೆ, ತೇವಾಂಶದ ಒತ್ತಡದಿಂದ, ಮಾಯಿಶ್ಚರ್ ಸ್ಟ್ರೆಸ್ಸಿಂದ ಏನಾಗಿರುತ್ತೆ, ಎಲೆಯ ಬಣ್ಣ ಹಸಿರಿನಿಂದ ಬೇರೆ ಬಣ್ಣಕ್ಕೆ ಅದೇನಾಗಿರುತ್ತೆ, ಕನ್ವರ್ಟ್ ಆಗಿರುತ್ತೆ ಅಷ್ಟೇ. ಕೆರಟಿನಾಯ್ಡ್, ಫಾರ್ ಎಕ್ಸಾಂಪಲ್ ಯೆಲ್ಲೋ, ಆರೆಂಜ್ ಆ್ಯಂಡ್ ಬ್ರೌನ್ ಲೀವ್ಸ್ ಇರುತ್ತೆ. ಕೆಲವೊಂದು ಶೋ ಪ್ಲ್ಯಾಂಟಲ್ಲೆಲ್ಲ ನೀವು ನೋಡಿರ್ಬೋದು, ಬೇರೆ ಬೇರೆ ಕಲರ್ ಎಲೆನ ನೀವು ನೋಡಿರ್ಬೋದು. ಅದಕ್ಕೆ ರೀಸನ್ ಏನು ಅಂದರೆ, ಕೆರಟಿನಾಯ್ಡ್ ಪ್ರೆಸೆಂಟ್ ಇರೋದ್ರಿಂದ ಅದ್ರ ಬಣ್ಣ ಏನಾಗಿರುತ್ತೆ, ಹಸಿರು ಬಿಟ್ಟು ಬೇರೆ ಬೇರೆ ಬಣ್ಣದಾಗಿ ಎಲೆ ನಮಗೆ ಕಾಣಿಸುತ್ತೆ. ಅಂದರೆ ಎಲೆ ಕಲ್ಲರೇ ಬೇರೆ ಆಗಿರುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕೆರೋಟಿನಾಯ್ಡ್. ಅಷ್ಟು ನೆನ್ಪಿಟ್ಕೊಳ್ಳಿ. ದ ಪಾರ್ಟ್ ಆಫ್ ದ ಲೀಫ್ ಬೈ ವಿಚ್ ಇಟ್ ಈಸ್ ಅಟ್ಯಾಚ್ಡ್ ಟು ದ ಸ್ಟೆಮ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೀಫ್ ಚಿತ್ರ ತೋರಿಸ್ತಿದ್ದೀನಲ್ವಾ, ಇಲ್ಲಿ ಇದೇನಾಗಿರುತ್ತೆ, ಈ ಪಾರ್ಟ್ ಏನಾಗಿರುತ್ತೆ, ಸ್ಟೆಮ್ಮಿಗೆ ಅಟ್ಯಾಚ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಪಿಟಿಯೋಲ್ ಅಂತ ಕರಿತೀವಿ, ತೊಟ್ಟುಗಳು ಅಂತ ಕರಿತೀವಿ. ಯಾವ ಪಾರ್ಟು ಸ್ಟೆಮ್ಮಿಗೆ ಅಟ್ಯಾಚ್ ಆಗಿರುತ್ತಲ್ವ ಅದನ್ನು ನಾವು ಪಿಟಿಯೋಲ್ ಅಂತ ಕರಿತೇವೆ. ಅದೇ ರೀತಿ ಈ ಒಂದು ಬ್ರಾಡ್ ಗ್ರೀನ್ ಪಾರ್ಟ್ ಆಫ್ ಎ ಲೀಫ್ ಏನಿರುತ್ತಲ್ವ, ಇದನ್ನು ನಾವು ಏನಂತ ಕರಿತೀವಿ, ಲ್ಯಾಮಿನಾ, ಪತ್ರಪಟಲ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಈಗ ಲೀಫ್ ಬಗ್ಗೆ ನೋಡಿದ್ವಿ. ಈಗ ಲೀಫಲ್ಲಿರೋ ಸ್ಟ್ರಕ್ಚರ್ ಮತ್ತು ಅದರಲ್ಲಿ ಗೆರೆಗಳೆಲ್ಲ ಕಾಣಿಸುತ್ತಲ್ವ ನಿಮಗೆ, ಅವನ್ನ ನಾವು ಎಳೆಯ ಸೀರೆಗಳು ಅಂತ ಕರಿತೀವಿ. ಅಂದರೆ ಎಲೆಯಲ್ಲಿರ್ತಕ್ಕಂತಹ ಗೆರೆಗಳನ್ನು ಏನಂತ ಕರಿತೀವಿ, ಎಳೆಯ ಸೀರೆಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿತ್ರ ತೋರಿಸಿದ್ದೀನಿ. ಇದರಲ್ಲಿರ್ತಕ್ಕಂಥ ಈ ಲೈನನ್ನು ನಾವೇಂತ ಕರಿತೀವಿ, ಮಿಡ್ ರಿಬ್ ಅಂತ ಕರಿತೀವಿ. ಅದೇ ರೀತಿ ಈ ಥರ ಇಲ್ಲೆಲ್ಲ ಲೈನ್ಸ್ ಇದೆಯಲ್ಲ, ಇವನ್ನ ನಾವು ವೇಯ್ನ್ಸ್ ಅಂತ ಕರಿತೇವೆ. ದ ಲೈನ್ಸ್ ಆನ್ ದ ಲೀಫ್ ಆರ್ ಕಾಲ್ಡ್ ವೇಯ್ನ್ಸ್. ಈ ಲೈನ್ಸ್ನ ಏನಂತ ಕರಿತೀವಿ, ವೇಯ್ನ್ಸ್ ಅಂತ ಕರಿತೀವಿ. ಆಮೇಲೆ ಅಂದರೆ ಇಲ್ಲಿ ಒಂದು ಪ್ರಾಮಿನೆಂಟ್ ಲೈನ್ ಇರುತ್ತಲ್ವ ಇಲ್ಲಿ ಮಧ್ಯಭಾಗದಲ್ಲಿ, ಅದನ್ನು ನಾವೇಂತ ಕರಿತೀವಿ, ಮಿಡ್ ರಿಬ್ ಅಂತ ಕರಿತೇವೆ. ದ ಡಿಸೈನ್ ಮೇಡ್ ಬೈ ವೇನ್ಸ್ ಇನ್ ಎ ಲೀಫ್ ಇಸ್ ಕಾಲ್ಡ್ ಲೀಫ್ ವೆನೇಷನ್. ಈ ಡಿಸೈನು ಅಂದರೆ ವೇನ್ಸ್ ಡಿಸೈನ್ ಫಾರ್ಮೇಷನ್ ಆಗಿದ್ದರೆ ಆ ಲೀಫಲ್ಲಿ
ಅದನ್ನು ನಾವೇಂತ ಕರಿತೀವಿ, ಲೀಫ್ ವೆನೇಷನ್ ಅಂತ ಕರಿತೀವಿ. ಇಫ್ ದ ಡಿಸೈನ್ ಈಸ್ ನೆಟ್ ಲೈಕ್ ಆನ್ ಬೋತ್ ಸೈಡ್ ಆಫ್ ದ ಮಿಡ್ ರಿಬ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿತ್ರ ತೋರಿಸಿದ್ದೀನಲ್ವ, ಇಲ್ಲಿ ನೆಟ್ ಅಂತಂದರೆ ಒಂಥರ ಹೇಗೆ ಅಂತಂದರೆ ಯಾವ ಥರ ಅಂದರೆ ಬಲೆಯ ವಿನ್ಯಾಸ ಇದ್ದರೆ ಆ ಎಲೆ ಮೇಲೆ ಒಂಥರ ಬಲೆ ಅಂದರೆ ಸಣ್ಣ 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 ಸೀರೆ ಎಳೆಯ ಥರದಲ್ಲಿ ಇದ್ದರೆ ಅದನ್ನು ನಾವೇಂತ ಕರಿತೀವಿ, ಆ ಥರ ವಿನ್ಯಾಸ ಇದ್ದರೆ ಅದನ್ನು ನಾವು ವೆನೇಷನ್ ರೆಟಿಕ್ಯುಲೇಟ್ ಅಂತ ಕರಿತೀವಿ. ಆ ವೆನೇಷನ್ ಅಂತ ಕರಿತೀವಿ, ರೆಟಿಕ್ಯುಲೇಟ್ ಅಂತ ಕರಿತೇವೆ. ಅದೇ ಕೆಲವೊಂದು ಸಸ್ಯ ಇಲ್ಲಿ ತೋರಿಸಿದ್ದೀನಲ್ವ, ಇದರಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈ ಹುಲ್ಲು ಅದರಲ್ಲೆಲ್ಲ ಏನು ನೋಡ್ಬೋದು ನೀವು, ಒಂಥರ ಈ ಥರ ಉದ್ದನೆಯ ವೆನೇಷನ್ನ ನೀವು ನೋಡ್ಬೋದು. ಅದನ್ನು ಏನಂತ ಕರಿತೀವಿ, ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ಗೊತ್ತಾಯ್ತಾ ಫ್ರೆಂಡ್ಸ್? ಅಂದರೆ 3 ತರಹದ ನಾವು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ. ಇವನ್ನ ನಾವು ಮೇಜರ್ಲಿ ಅಂತ ಕರಿತೀವಿ, ಲೀಫಲ್ಲಿ ಇರ್ತಕ್ಕಂತಹ ಪ್ರಾಮಿನೆಂಟ್ ಲೈನ್ ಇನ್ ದ ಮಿಡಲ್ ಲೀಫ್ನ ನಾವೇಂತ ಕರಿತೀವಿ, ಮಿಡ್ ರಿಬ್ ಅಂತ ಕರಿತೀವಿ. ಈ ಲೈನ್ಸ್ನ ಏನಂತ ಕರಿತೀವಿ, ಲೈನ್ಸ್ ಆನ್ ದ ಲೀಫ್ ಅವನ್ನೇಂತ ಕರಿತೀವಿ, ವೇನ್ಸ್ ಅಂತ ಕರಿತೀವಿ. ಈ ಡಿಸೈನ್ ಮೇಡ್ ಬೈ ವೇನ್ಸ್ನ ಏನಂತ ಕರಿತೀವಿ, ಲೀಫ್ ವೆನೇಷನ್ ಅಂತ ಕರಿತೀವಿ. ಓಕೆ, ಈ ವೆನೇಷನ್ ಇಫ್ ಡಿಸೈನ್ ಈಸ್ ನೆಟ್ ಲೈಕ್ ಅಂದರೆ ಈ ಥರ ಬಲೆಯ ವಿನ್ಯಾಸ ಇದ್ದರೆ ಅದನ್ನು ನಾವು ವೆನೇಷನ್ ಈಸ್ ರೆಟಿಕ್ಯುಲೇಟ್ ಅಂತ ಕರಿತೀವಿ. ಅದೇ ರೀತಿ ಈ ಥರ ಪ್ಯಾರಲಲ್ ಉದ್ದನೆಯ ವೆನೇಷನ್ ಇತ್ತು ಅಂತಂದರೆ ಅದನ್ನೇನಂತ ಕರಿತೀವಿ, ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ಫಂಕ್ಷನ್ಸ್ ಆಫ್ ಲೀವ್ಸ್ನ ಫಂಕ್ಷನ್ಸ್ ಏನು ಅಂತಂದರೆ, ಮ್ಯಾನುಫ್ಯಾಕ್ಚರ್ ಆಫ್ ಫುಡ್ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. The chlorophyll present in leaves traps the sunlight. Using carbon dioxide, water and sunlight, it produces food in the form of glucose. Oxygen is released in this process. ಈ ಲೀವ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ ಲೀಫಲ್ಲಿ, ಅದು ನಿಮಗೆ ಗೊತ್ತಿದೆ. ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಬೇಕು ಅಂತಂದರೆ ನಮಗೆ ಕ್ಲೋರೋಫಿಲ್ ಬೇಕೇ ಬೇಕು. ಈ ಲೀವ್ಸ್ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ, ಪ್ಲಸ್ ವಾಟರ್ನ ಅಬ್ಸಾರ್ಪ್ಷನ್ ಮಾಡಿಕೊಂಡು ಈ ಸನ್ಲೈಟನ್ನು ಮೀನ್ಸ್ ಸೂರ್ಯನ ಕಿರಣನ ಅದು ಅಬ್ಸಾರ್ಪ್ಷನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ಗ್ಲೂಕೋಸ್ ಫಾರ್ಮಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಈ ಪ್ರೋಸೆಸ್ಸಲ್ಲಿ ಆಕ್ಸಿಜನ್ ಏನಾಗುತ್ತೆ ಲಿಬ್ರೇಟ್ ಆಗುತ್ತೆ. ಇಲ್ಲಿ ರಿಯಾಕ್ಷನ್ ಅಂತ ತೋರಿಸಿದ್ದೀನಿ. ಈ ರಿಯಾಕ್ಷನ್ನು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 6CO2 + 6H2O ಗಿವ್ಸ್ ರೈಸ್ ಟು C6H12O6 + 6O2. ಇಲ್ಲೇನಾಗುತ್ತೆ, ಆಕ್ಸಿಜನ್ ಏನಾಗುತ್ತೆ ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗುತ್ತೆ. ಅಂದರೆ ಸಸ್ಯದ ಎಲೆ ಭಾಗ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ, ಪ್ಲಸ್ ಅದರಲ್ಲೇ ಏನಾಗಿರುತ್ತೆ, ವಾಟರ್ ಇರುತ್ತೆ ಸಸ್ಯದಲ್ಲಿ. ಅಂದರೆ ರೂಟ್ಸಿಂದ ಅಬ್ಸಾರ್ಪ್ಷನ್ ಮಾಡ್ಕೊಂಡಿರುತ್ತಲ್ವ, ಆ ವಾಟರ್ ಇರುತ್ತೆ, ಮತ್ತು ಸನ್ಲೈಟನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಅದೇನು ಮಾಡುತ್ತೆ, ಫುಡ್ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ಫಾರ್ಮಲ್ಲಿ ಏನು ಮಾಡುತ್ತೆ, ಫುಡ್ಡನ್ನು ಸಿಂಥಸಿಸ್ ಮಾಡ್ಕೊಳ್ಳುತ್ತೆ. ಮತ್ತು ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಆಕ್ಸಿಜನ್ ಏನಾಗುತ್ತೆ, ಲಿಬ್ರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಟ್. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ದ ಲೀವ್ಸ್ ಆಫ್ ಮೋಸ್ಟ್ ಪ್ಲ್ಯಾಂಟ್ಸ್ ಆರ್ ಬ್ರಾಡ್ ಆ್ಯಂಡ್ ಫ್ಲ್ಯಾಟ್. ಮೋರ್ ದ ಸರ್ಫೇಸ್ ಏರಿಯಾ ಎಕ್ಸ್ಪೋಸ್ಡ್ ಟು ಸನ್ಲೈಟ್, ಮೋರ್ ವಿಲ್ ಬಿ ದ ರೇಟ್ ಆಫ್ ಫೋಟೋಸಿಂಥಸಿಸ್. ಕೆಲವೊಂದು ಸಸ್ಯಗಳದ ಪ್ಲ್ಯಾಂಟ್ ಬಾಡಿಲಿರ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ತುಂಬ ಅಗಲವಾದಂತಹ ಅಥವಾ ತುಂಬ ಅಂದರೆ ವಿಶಾಲವಾದಂಥ ಎಲೆಗಳನ್ನು ನಾವು ನೋಡ್ಬೋದು. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಸನ್ಲೈಟನ್ನು ಜಾಸ್ತಿ ಅಬ್ಸರ್ಪ್ಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮೋರ್ ದ ಸರ್ಫೇಸ್ ಏರಿಯಾ ಎಕ್ಸ್ಪೋಸ್ಡ್ ಟು ಸನ್ಲೈಟ್, ಮೋರ್ ವಿಲ್ ಬಿ ದ ರೇಟ್ ಆಫ್ ದ ಫೋಟೋಸಿಂಥಸಿಸ್. ತುಂಬ ಅಗಲವಾದಂತಹ ಮತ್ತು ತುಂಬ ವಿಶಾಲವಾದಂತಹ ಎಲೆಗಳೇನಿರ್ತಾವಲ್ಲ, ಅಂಥ ಎಲೆಗಳನ್ನು ಹೊಂದಿರತಕ್ಕಂಥ ಗಿಡದಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ನ ರೇಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಕ್ಲೋರೋಪ್ಲಾಸ್ಟ್ ಲೊಕೇಟೆಡ್ ಅಟ್ ದ ಸೆಲ್ ಆಫ್ ಪ್ಲಾಂಟ್ ಸೆಲ್ ವಿಚ್ ಕಂಡಕ್ಟ್ ಫೋಟೋಸಿಂಥಸಿಸ್. ಈ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ನಡೆಸ್ತಕ್ಕಂಥ ಸಸ್ಯಕೋಶದಲ್ಲಿ, ಆ ಕೋಶಗಳಲ್ಲಿ ಅಂದರೆ ಕ್ಲೋರೋಪ್ಲಾಸ್ಟ್ ಇದೆ ಅಂತ ಅರ್ಥ. ಕ್ಲೋರೋಪ್ಲಾಸ್ಟ್ ಇರಲೇಬೇಕು, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೊಮ್ಯಾಟಾ ಬಗ್ಗೆ ಇದು ನೆನ್ಪಿಟ್ಕೊಳ್ಳೇಬೇಕಾದಂಥ ವಿಷಯ. ಯಾಕೆ ಅಂತಂದರೆ, ಸ್ಟೊಮ್ಯಾಟಾ ಏನಕ್ಕೆ ಬೇಕು, ಈ ಸ್ಟೊಮ್ಯಾಟಾ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ, ಎಲೆನ ನೀವು ನೋಡಿದ್ರಿ, ಅದರಲ್ಲಿ ವೆಯ್ನ್ಸ್ನ ನೀವು ನೋಡಿದ್ರಿ, ಆ ಎಲೆನ ನೀವು ತುಂಬ ಸೂಕ್ಷ್ಮವಾಗಿ ಕಣ್ಣಿನ ಹತ್ತಿರಕ್ಕೆ ತೆಗೆದಿಟ್ಕೊಂಡು ನೋಡಿದಾಗ ನಿಮಗೆ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳು ನಿಮಗೆ ಕಾಣಿಸುತ್ತೆ, ಅಂದರೆ ಸಣ್ಣ ಸಣ್ಣ ಹೋಲ್ಸ್ ನಿಮಗೆ ಕಾಣಿಸುತ್ತೆ. ಆ ಹೋಲ್ಸನ್ನ ನಾವೇಂತ ಕರಿತೀವಿ, ಸ್ಟೊಮ್ಯಾಟಾ ಅಂತ ಕರಿತೀವಿ.
ಎಲೆಯಲ್ಲಿರುವ ಸ್ಟೊಮ್ಯಾಟ ಅಂತ ಕರಿತೀವಿ. ಆ ಸ್ಟೊಮ್ಯಾಟ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ಆ ಸ್ಟೊಮ್ಯಾಟದಿಂದ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಅದೇ ರೀತಿ ಫೋಟೋಸಿಂಥಸಿಸ್ ಪ್ರೊಸೆಸ್ ಆದಮೇಲೆ ಏನಾಗುತ್ತೆ, ಆಕ್ಸಿಜನ್ ಲಿಬ್ರೇಟ್ ಆಗಬೇಕು. ಎಲ್ಲಿಂದ ಲಿಬ್ರೇಟ್ ಆಗುತ್ತೆ, ಅದೇ ಸ್ಟೊಮ್ಯಾಟದಿಂದ ಲಿಬ್ರೇಟ್ ಆಗುತ್ತೆ. ಅದೇ ರೀತಿ ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗುವಂತಹ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಸ್ಟೊಮ್ಯಾಟದ ಮೂಲಕ ಏನು ಮಾಡುತ್ತೆ, ವಾತಾವರಣದಿಂದ ತೆಗೆದುಕೊಳ್ಳಲಾಗುತ್ತದೆ. ಆಮೇಲೆ ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ ಫ್ರೆಂಡ್ಸ್, ಅದು ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಹಾಗಂದ್ರೆ ಏನಪ್ಪ, ಈ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಎಲೆಗಳನ್ನು ನೋಡ್ಬೋದು, ಅದ್ರ ಮೇಲೆ ಸಣ್ಣ ಸಣ್ಣ ನೀರಿನ ಹನಿಗಳ ಥರ ನಿಮಗೆ ಕಾಣಿಸುತ್ತೆ. ಅದೇ ಆ ಪ್ರೋಸೆಸ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಈ ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಹೊರಬರುತ್ತೆ. ಈ ಪ್ರಕ್ರಿಯೆಗೆ ನಾವೇನು ಅಂದರೆ, ಎಲೆ ಇದೆ ಅಂತಂದರೆ ಅದರಲ್ಲಿ ಗಿಡದಲ್ಲಿರ್ತಕ್ಕಂಥ ಅಂದರೆ ಹೆಚ್ಚಿಗೆ ಆಗಿರ್ತಕ್ಕಂಥ ನೀರು ಆ ಸ್ಟೊಮ್ಯಾಟದಿಂದ ಏನಾಗುತ್ತೆ, ಎಲೆಯ ಮೂಲಕ ಸ್ಟೊಮ್ಯಾಟದ ಮೂಲಕ ಎಲೆಯಿಂದ ಹೊರಗೆ ಬರುತ್ತೆ. ಆ ಪ್ರೋಸೆಸ್ನ ನಾವೇಂತ ಕರಿತೀವಿ, ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಈ ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಇನ್ ಕೂಲಿಂಗ್ ಆಫ್ ಲೀವ್ಸ್ ಮತ್ತು ಆ್ಯಂಡ್ ಅಪ್ವರ್ಡ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಫ್ರಮ್ ರೂಟ್ಸ್ ಟು ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಅಂದರೆ, ಆ ಲೀವ್ಸು ಕೂಲಾಗಿರೋದಕ್ಕೆ ಮತ್ತು ವಾಟರು ರೂಟ್ಸಿಂದ ಮತ್ತು ಅಪ್ಪರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ ಎಲ್ಲದಕ್ಕೂ ವಾಟರ್ ಸಪ್ಲೈ ಆಗೋದಕ್ಕೆ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಫ್ಲವರ್ಸ್ನ ನೀವೆಲ್ಲ ನೋಡಿರ್ತೀರ. ಡಿಫ್ರೆಂಟ್ ಕಲರ್ಸ್ ಫ್ಲವರ್ಸ್ನ ನಾವು ನೋಡಿರ್ತೀವಿ. ತುಂಬ ಅಟ್ರಾಕ್ಟಿವ್ ಫ್ಲವರ್ಸ್ ಆಗಿರ್ತವೆ ಈ ಫ್ಲವರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಫ್ಲವರ್ಸ್ ಆರ್ ದ ಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂತ ಕರಿತೀವಿ. ಅಂದರೆ ಸಸ್ಯದ ಇದು ಸಂತಾನೋತ್ಪತ್ತಿಯ ಅಂಗ ಅಂತ ನಾವು ಕರೆಯೋದು ಯಾವುದನ್ನು, ಫ್ಲವರ್ಸ್ನ. ಪಾರ್ಟ್ಸ್ ನೋಡ್ತಾ ಹೋಗೋಣ. ಇದರಲ್ಲಿ ನಾವು ಮೇಜರಾಗಿ 3 ತರಹದ ಪಾರ್ಟ್ಸ್ ನೋಡ್ತೀವಿ. ಒಂದು ಪೆಟಲ್ಸ್, ಮತ್ತು ಸೆಪಲ್ಸ್, ಮತ್ತು ಸ್ಟೆಮೆನ್ಸ್. ಪುಷ್ಪದ ದಳಗಳಿಗೆ ನಾವು ಪೆಟಲ್ಸ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನಿಮಗೆ ತೋರಿಸಿದ್ದೀನಿ, ಇವನ್ನ ಪೆಟಲ್ಸ್ ಅಂತ ಕರಿತೀವಿ. ಈ ಪೆಟಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ ಅಟ್ರಾಕ್ಟ್ಸ್ ದ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್ ಪ್ರೋಸೆಸ್ ಆಗಂದರೆ ಪರಾಗಸ್ಪರ್ಶ ಅಂತ ಕರಿತೀವಿ ಕನ್ನಡದಲ್ಲಿ. ಪಾಲಿನೇಷನ್ ಪ್ರೋಸೆಸ್ಗೆ ಹೆಲ್ಪ್ ಆಗೋದಕ್ಕೆ ಅದೇನು ಮಾಡುತ್ತೆ, ಇನ್ಸೆಕ್ಟ್ಸನ್ನು, ಕೀಟಗಳನ್ನು ಏನು ಮಾಡುತ್ತೆ, ಆಕರ್ಷಣೆಗೊಳಿಸುತ್ತೆ ಪೆಟಲ್ಸ್. ಸೆಪಲ್ಸ್ ಇಲ್ಲಿ ತೋರಿಸಿದ್ದೀನಲ್ವ, ಇದು ಸೆಪಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ದ ಅನ್ಓಪನ್ಡ್ ಬಡ್. ಈ ಫ್ಲವರ್ ಅಂದರೆ ಅನ್ಓಪನ್ಡ್ ಫ್ಲವರ್, ಅದನ್ನು ನಾವು ಬಡ್ ಅಂತ ಕರಿತೀವಿ. ಆ ಬಡ್ಡನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಈ ಬಡ್ಡನ್ನು ಏನು ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನು ನಾವು ಸೆಪಲ್ಸ್ ಅಂತ ಕರಿತೀವಿ. ಸ್ಟೆಮನ್ಸ್, ಇದನ್ನು ನಾವು ಕೇಸರಗಳು ಅಂತ ಕರಿತೀವಿ. ಈ ಕೇಸರಗಳಂದರೆ ಮೇಲ್ ಪಾರ್ಟ್ ಆಫ್ ದ ಫ್ಲವರ್, ಹೂವಿನ ಗಂಡು ಭಾಗನ ನಾವು ಸ್ಟೆಮನ್ಸ್ ಅಂತ ಕರಿತೀವಿ. ಅದರಲ್ಲಿ ಮತ್ತು ಆ್ಯಂಥರ್, ಮತ್ತು ಫಿಲಮೆಂಟ್, ಮತ್ತು ಪಿಸ್ಟಿಲ್ಸ್ ಅಂತ 3 ತರಹದ ಭಾಗಗಳನ್ನು ನೋಡ್ಬೋದು. ಪರಾಗಕೋಶ, ಕೇಸರದಂಡ, ಚಿತ್ರದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಪರಾಗಕೋಶ, ಕೇಸರದಂಡ, ಮತ್ತು ಶಲಾಕೆ. ಈ ಶಲಾಕೆ ಅನ್ನೋದು ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಶಲಾಕೆ ಇದೆಯಲ್ಲ, ಇದನ್ನು ನಾವು ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಕರಿತೀವಿ, ಅಥವಾ ಹೂವಿನ ಹೆಣ್ಣು ಭಾಗ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಶಲಾಕೆ ಅನ್ನೋದು ಈ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಏನು, ಶಲಾಕೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಮತ್ತೆ 3 ತರಹದ ಭಾಗಗಳು, 3 ಥರ ಕ್ಲಾಸಿಫಿಕೇಷನ್ ನೋಡ್ತೀವಿ. ಅದು ಒಂದು ಸ್ಟಿಗ್ಮಾ, ಮತ್ತೊಂದು ಸ್ಟೈಲ್, ಮತ್ತು ಓವರಿ. ಸ್ಟಿಗ್ಮಾ ಅಂದರೆ ಶಲಾಕಾಗ್ರಹ, ಸ್ಟೈಲ್ ಅಂದರೆ ಶಲಾಕ ನಳಿಕೆ, 3ನೇದು ಅಂಡಾಶಯ. ಈ ಅಂದರೆ ಇದೆಲ್ಲದೂ ಸಹ ಯಾವುದ್ರೊಳಗಿರುತ್ತೆ, ಪಿಸ್ಟಿಲ್ಸ್ ಒಳಗೆ ಇರುತ್ತೆ. ಆ ಪಿಸ್ಟಿಲ್ ಒಂದು ಗ್ರೀನ್ ಕಲರಲ್ಲಿ ಚಿತ್ರದಲ್ಲಿ ತೋರಿಸಿದ್ನಲ್ಲ, ಅದರೊಳಗೆ ಇವು 3 ನಾವು 3 ತರಹದ ವಿಧಗಳನ್ನ ನೋಡ್ಬೋದು, ಸ್ಟಿಗ್ಮಾ, ಸ್ಟೈಲ್, ಮತ್ತು ಓವರಿ. ಫ್ಲವರ್ಸ್ ಇನ್ ವಿಚ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಕಾಲ್ಡ್, ಅದನ್ನ ನಾವು ಎಂತ ಕರಿತೀವಿ, ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದೇ ಹೂವಿನಲ್ಲಿ 2 ಫೀಮೇಲ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಪ್ರೆಸೆಂಟ್ ಇದ್ದರೆ ಅದನ್ನ ನಾವು ಬೈಸೆಕ್ಷುವಲ್ ಫ್ಲವರ್ಸ್ ಅಥವಾ ದ್ವಿಲಿಂಗಿ ಹೂವು ಅಂತ ಕರಿತೀವಿ. ಉದಾಹರಣೆ, ಹಿಬಿಸ್ಕಸ್ ಅಂದರೆ ಈ ದಾಸವಾಳ ಹೂವಿನಲ್ಲಿ ನಾವು 2 ತರಹದ ರಿಪ್ರೊಡಕ್ಟಿವ್ ಪಾರ್ಟನ್ನು ನಾವು ನೋಡ್ಬೋದು. ಅಂದರೆ ಆ ಹೂವಿನಲ್ಲಿ ಬೋತ್ ಮೇಲ್ ಮತ್ತು ರಿಪ್ರೊಡಕ್ಟಿವ್ ಪಾರ್ಟ್ 2 ದಾಸವಾಳ ಹೂವಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ,
ಫ್ಲವರ್ಸ್ ದಟ್ ಹ್ಯಾವ್ ಐದರ್ ದ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಟ್ ನಾಟ್ ಬೋತ್ ಆರ್ ಕಾಲ್ಡ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಅದನ್ನ ನಾವು ಏಕಲಿಂಗಿ ಹೂವು ಅಂತ ಕರಿತೀವಿ. ಯಾವ ಫ್ಲವರ್ಸು ಓನ್ಲಿ ಒನ್ ರಿಪ್ರೊಡಕ್ಟಿವ್ ಆರ್ಗನ್ಸನ್ನು ಹೊಂದಿರುತ್ತೋ ಅದನ್ನು ನಾವು ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಉದಾಹರಣೆ ಯಾವುದಂತಂದರೆ ಕುಕುಂಬರ್ ಆಗಿರ್ಬೋದು, ಪಪಾಯ, ಸೌತೆಕಾಯಿ ಇಂಥ ಗಿಡದ ಹೂವಿನಲ್ಲಿ ಏನಾಗಿರುತ್ತೆ, ಇದು ಬರೀ ಅವು ಎಲ್ಲ ಏಕಲಿಂಗಿ ಹೂವುಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ನೋಟ್. ಸ್ಮಾಲ್ ಪ್ಲ್ಯಾಂಟ್ಸ್ ಡು ನಾಟ್ ಗ್ರೋ ವೆಲ್ ಅಂಡರ್ ಟ್ರೀಸ್ ಬಿಕಾಸ್ ಸನ್ಲೈಟ್ ಡಸ್ ನಾಟ್ ರೀಚ್ ದ ಸ್ಮಾಲ್ ಪ್ಲ್ಯಾಂಟ್ಸ್. ಇಟ್ ಈಸ್ ಡ್ಯೂ ಟು ದಿಸ್ ರೀಸನ್ ದ ಬಿಗ್ ಟ್ರೀಸ್ ಲೈಕ್ ಬನಿಯಾನ್ ಆರ್ ನಾಟ್ ಡಿಸರಬಲ್ ಇನ್ ಪ್ಯಾಡಿ ಫೀಲ್ಡ್ಸ್. ಎಲ್ಲ ಸಸ್ಯಗಳಿಗೂ ಸಹ ಸೂರ್ಯನ ಬೆಳಕು ಬೇಕೇ ಬೇಕು. ಯಾಕಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ಗೆ ಮೇಜರಾಗಿ ಬೇಕಾಗಿರೋದು ಸನ್ಲೈಟ್. ಅದೇ ಥರ ಈ ಬನಿಯಾನ್ ಟ್ರೀಸ್ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಸಣ್ಣ ಸಣ್ಣ ಸಸ್ಯಗಳು ಬೆಳೆದಿರಲ್ಲ. ಯಾಕೆ ಅಂತಂದರೆ ಅಲ್ಲಿ ಸೂರ್ಯನ ಕಿರಣ ತಾಕೋದೇ ಇಲ್ಲ ಕೆಳಗೆ. ಆವಾಗ ಅದೇನಾಗುತ್ತೆ, ಬೆಳೆದ್ರೂ ಸಹ ಅದು ಬೇಗ ಸತ್ತೋಗುತ್ತೆ. ಈಗ ಪ್ಯಾಡಿ ಫೀಲ್ಡಲ್ಲಿ ಆಗಿರ್ಬೋದು, ಅಂದರೆ ಭತ್ತದ ಗದ್ದೆಗಳಲ್ಲಿ ಈ ಬನಿಯಾನ್ ಟ್ರೀನ ಬೆಳೆಸೋದು ಅಷ್ಟೊಂದು ಅಪೇಕ್ಷಣೀಯವಲ್ಲ. ಓಕೆ ಫ್ರೆಂಡ್ಸ್, ಇದೊಂದು ಕೀಪ್ ಎ ನೋಟ್ ಅಂತೇಳಿ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಇಲ್ಲಿ ಹೈಡ್ರೋಪೋನಿಕ್ಸ್ ಅಂತ ಒಂದು ಟೆಕ್ನಿಕ್ ಇದೆ. ಇದು ಅಂದರೆ ವಿಶೇಷವಾದಂಥ ಒಂದು ತಂತ್ರಜ್ಞಾನವಾಗಿದೆ. ಇದರಲ್ಲಿ ಮಣ್ಣನ್ನು ಬಳಕೆ ಮಾಡದೇ ನಾವೇನು ಮಾಡ್ಬೋದು, ಸಸ್ಯಗಳನ್ನು ಬೆಳೆಸ್ಬೋದು. ಮಣ್ಣಿಲ್ಲದೆ ಸಸ್ಯಗಳನ್ನು ಬೆಳೆಸ್ಬೋದು. ಇಲ್ಲಿ ಮಿನರಲ್ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ಸನ್ನು ಮತ್ತು ಆ್ಯಸ್ ಎ ವಾಟರ್ ಸಾಲ್ವೆಂಟ್ ಆಗಿ ಬಳಸಿ ಸಸ್ಯಗಳನ್ನು ಬೆಳೆಸಲಾಗ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.